ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಒಂದು ನ್ಯೂಸ್ ನೋಡಿದ್ರೆ ಒಂಥರ ಇರುತ್ತೆ, ಒಂದು ನ್ಯೂಸ್ ನೋಡಿದ್ರೆ ಇನ್ನೊಂದು ಥರ ಇರುತ್ತೆ. ಅದರಿಂದ ನಾವು ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಗೊತ್ತಿಲ್ಲ. ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಅಲ್ಲಿ ಇಷ್ಟು ವರ್ಷ ಅವರು ಇಷ್ಟು ಚೆನ್ನಾಗಿ ಹೆಸರು ಮಾಡಿದ್ರು, ಅವ್ರ ಹೆಸರನ್ನ ಕೆಡ್ಸೋದಿಕ್ಕೆ ಅಂತ ಬೇರೆ ಯಾರಾದ್ರೂ ಪಿತೂರಿ ನಡೆಸಿರ್ಬೋದು. ಸಮೀರ್ ಎಂಬಿಡಿ ಅನ್ನೋರು ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರು. ಒಬ್ಬ ಯುವಕ ಅವರು ಈ ರೀತಿಯಾಗಿ ಸರಣಿ ಹತ್ಯೆಗಳಾಗಿದೆ, ಸೌಜನ್ಯ ಕೇಸ್ಗೂ ಕೂಡ ನ್ಯಾಯ ಸಿಗಬೇಕು ಅಂತಂದೇಳಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಂದೋಲನದ ರೀತಿ ಮಾಡಿದ್ದಾರೆ ಸರ್. ಅವರು ಹಣಕ್ಕಾಗಿ ಮಾಡಿದ್ದಾರೋ ಇಲ್ಲ ನ್ಯಾಯಕ್ಕಾಗಿ ಮಾಡಿದ್ದಾರೋ ಅದು ನಮಗ್ ಗೊತ್ತಿಲ್ಲ. ಧರ್ಮದ ವಿಚಾರಗಳು ಎದ್ದು ಕಾಣ್ತಾ ಇದ್ದಾವೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ನ್ಯಾಯದ ವಿಚಾರದಲ್ಲಿ ಅಂದ್ರೆ ಧರ್ಮದ ವಿಚಾರದಲ್ಲಿ ನ್ಯಾಯ ಸಿಕ್ಕರೆ ಒಳ್ಳೇದೆ. ಸೌಜನ್ಯ ಅನ್ನುವ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿತ್ತು, ಅದನ್ನ ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತಂದೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅನ್ನೋರು ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದ್ರು. ಅವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಕಾನೂನುಬದ್ಧವಾಗಿ ಏನೇನು ನಿಜ ಸುಳ್ಳು ಕಾನೂನಲ್ಲಿ ಗೊತ್ತಾಗುತ್ತೆ. ಅದ್ರ ಪ್ರಕಾರ ಏನಾದ್ರು ಸುಳ್ಳಿತ್ತು ಅಂದ್ರೆ ಅವ್ರಿಗೆ ಕಾನೂನು ಶಿಕ್ಷೆ ಕೊಡಲಿ, ಇಲ್ಲ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಲಿ. ಧರ್ಮಸ್ಥಳದ ಪ್ರಸ್ತುತ ಸ್ಥಿತಿಯನ್ನ ನೀವು ಹೇಗೆ ನೋಡ್ತೀರಾ? ಸರ್, ನಾವು ಒಳ್ಳೆ ಸ್ಥಿತಿಯಲ್ಲೇ ನೋಡ್ತೀವಿ. ಏನು ಅಂದ್ರೆ ಪ್ರಪಂಚದಲ್ಲಿ ಎಲ್ಲ ಕಡೆಯಿಂದ ಬಹಳ ಹೆಸರು ಮಾಡಿದೆ ಧರ್ಮಸ್ಥಳ. ನಮ್ಮ ಮನಸ್ಸಲ್ಲೂ ಒಳ್ಳೆ ಸದ್ಭಾವನೆ ಇದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.